ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ತಿಳಿಸುತ್ತಾ, ಇಂದು ನಾವು ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರುವಂತಹ ಮೊದಲನೆಯ ಚರಿತ್ರ, ಅದನ್ನ ಪ್ರಥಮ ಚರಿತ್ರ ಅಂತೇಳಿ ಕರೆಯುತ್ತೇವೆ. ಸಪ್ತಶತಿ ಪಾರಾಯಣವನ್ನ 3 ಭಾಗವನ್ನಾಗಿ ಮಾಡಿಕೊಳ್ತೇವೆ. ಮೊದಲನೆಯದು ಪ್ರಥಮ ಚರಿತ್ರೆ, ಎರಡನೆಯದು ಮಧ್ಯಮ ಚರಿತ್ರೆ, ಮೂರನೆಯದು ಉತ್ತಮ ಚರಿತ್ರೆ ಅಥವಾ ಉತ್ತರ ಚರಿತ್ರೆ. ಸೊ 3 ಚರಿತ್ರೆಗಳನ್ನಾಗಿ ಮಾಡಿಕೊಳ್ತೇವೆ. ಅದರಲ್ಲಿ ಮೊದಲನೆಯ ಚರಿತ್ರೆಯನ್ನ ನಾವು ಇವತ್ತು ತಿಳಿಯುತ್ತಾ ಹೋಗೋಣ. ಅದನ್ನು ನಾವು ಮೊದಲನೇ ಅಧ್ಯಾಯ ಎಂದು ಸಹ ಕರೆಯುತ್ತೇವೆ. ಈ ಮೊದಲನೇ ಅಧ್ಯಾಯದಲ್ಲಿ ಮಧು ಮತ್ತು ಕೈಟಭ ಎನ್ನುವಂತಹ ರಾಕ್ಷಸರ ಸಂಹಾರವನ್ನ ದುರ್ಗಾದೇವಿಯು ಮಾಡಿದ್ದದ್ದು. ಸೊ ಆ ಒಂದು ವಿಷಯವಾಗಿ ಇಲ್ಲಿ ನಮಗೆ ಮಾರ್ಕಂಡೇಯ ಮುನಿಗಳು ತಿಳಿಸ್ತಾ ಹೋಗ್ತಾರೆ. ಸೊ ಆ ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ತಾ ಹೋಗೋಣ. ಓಂ ಅಸ್ಯ ಶ್ರೀ ಚಂಡಿಕಾ ಸಪ್ತಶತಿಕಾ ಸ್ತೋತ್ರ ಮಹಾಮಂತ್ರಸ್ಯ ಮಾರ್ಕಂಡೇಯ ಋಷಿಃ ಆದ್ಯಾಧಿ ಶ್ರೀ ಮಹಾಕಾಲಿ ದೇವತಾ ಅನುಷ್ಟುಪ್ ತ್ರಿಷ್ಟುಪ್ ಜಗತಿ ಪಂಕ್ತಯಃ ಛಂದಾಂಸಿ ಭುಕ್ತಿ ಮುಕ್ತಿ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಪ್ರಥಮ ಚರಿತ್ಯಸ್ಯ ಋಷ್ಯಾಧಿಕಂ. ಅಸ್ಯ ಶ್ರೀ ಚಂಡಿಕಾ ಸಪ್ತಶತಿ ಸ್ತೋತ್ರ ಮಂತ್ರ ಪ್ರಥಮ ಚರಿತಸ್ಯ ಬ್ರಹ್ಮಾ ಋಷಿಃ ಗಾಯತ್ರಿ ಛಂದಃ ತಮೋ ಗುಣರೂಪಿಣಿ ಶ್ರೀ ಮಹಾಕಾಲಿ ದೇವತಾ ನಂದಾಶಕ್ತಿಃ ರಕ್ತದಂತಿಕಾ ಬೀಜಂ ಐಂ ಕೀಲಕಂ ಅಗ್ನಿಸ್ತತ್ವಂ ಋಗ್ವೇದಮೂರ್ತಿ ಶ್ರೀ ಮಹಾಕಾಲಿ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಪದಾದಿನ್ಯಾಸಃ ಪಾದಯೋಃ ವಾರಾಹ್ಯೈ ನಮಃ ನಿತಂಬೆ ನಾರಸಿಂಹ್ಯೈ ನಮಃ ನಾಭೋ ಚಾಮುಂಡಾಯೈ ನಮಃ ಕಂಠೆ ಮಾಹೇಂದ್ರೈ ನಮಃ ಪೃಷ್ಠತೋ ಬ್ರಹ್ಮಾಣ್ಯೈ ನಮಃ ದಕ್ಷಿಣಭುಜೆ ವೈಷ್ಣವ್ಯೈ ನಮಃ ವಾಮಭುಜೆ ಮಾಹೇಶ್ವರ್ಯೈ ನಮಃ ಸ್ಕಂಧಯೋಃ ಕೌಮಾರ್ಯೈ ನಮಃ ಮುಖೇ ಕಾತ್ಯಾಯನ್ಯೈ ನಮಃ ಶಿರಸಿ ಶಿವದೂತ್ಯೈ ನಮಃ ಹೃದಯೇ ಶಿವಾಯೈ ನಮಃ ಕುಕ್ಷೌ ಮಹಾಕಾಲ್ಯೈ ನಮಃ ಭೂಮೌ ಶಾಂಕಂಭರ್ಯೈ ನಮಃ ಅಂತರಿಕ್ಷೇ ಕೌಶಿಕ್ಯೈ ನಮಃ ಸರ್ವಾಂಗೇ ಶಿವಾಯೈ ನಮಃ ಓಂ ಸ್ವರ್ಗೇ ಶಂಭುತೇಜೋಜ್ವಲಜ್ವಾಲಮಾಲಿನಿ ಪಾವಕ್ಯೈ ನಮಃ. ಅನಂತರ ಷಡಂಗನ್ಯಾಸವನ್ನ ಮಾಡಿಕೊಳ್ಳಬೇಕು. ಓಂ ಶಂಭುತೇಜೋಜ್ವಲಜ್ವಾಲಮಾಲಿನಿ ಪಾವಕ್ಯೈ ಓಂ ಹ್ರಾಂ ನಂದಾಯೈ ಹೃದಯಾಯ ನಮಃ. ಓಂ ಶಂಭುತೇಜೋಜ್ವಲಜ್ವಾಲಮಾಲಿನಿ ಪಾವಕ್ಯೈ ಓಂ ಹ್ರೀಂ ರಕ್ತದಂತಿಕಾಯೈ ಶಿರಸೆ ಸ್ವಾಹಾ. ಓಂ ಶಂಭುತೇಜೋಜ್ವಲಜ್ವಾಲಮಾಲಿನಿ ಪಾವಕ್ಯೈ ಓಂ
ह्रूं शाकंभर्ये शिखाये वषट् ॐ शम्भुतेजोज्ज्वलज्वालमालिनी पावख्यै ॐ ह्रैं भीमायै कवचाय हुम् ॐ शम्भुतेजोज्ज्वलज्वालमालिनी पावख्यै ॐ ह्रौं भ्रामर्यै नेत्रात्रयाय वषट् ॐ शम्भुतेजोज्ज्वलज्वालमालिनी पावख्यै ॐ रः शिवदूत्यै अस्त्राय फट् ॐ भूर्भुवस्वरूप इति दिग्बन्धः ॐ ह्रीं श्रीं हुं स्खां प्रेदशवक्त्रे दशपदाञ्जे दशपदां पादें जनप्रभे त्रिंशल्लोचनमालिनी स्फुरद्धशन दंष्ट्रे भीमरूपे तामसि योगनिद्रे हरिप्रबोधकारिणी मधुकैटभनाशिनी चराचरवशीकरणी महामोह पटलविध्वंसिनी सर्वसौख्यप्रदे भगवती नमः स्वाहा. ಇದು ಮಾಲಾ ಮಂತ್ರ. ಮೂಲ ಮಂತ್ರ ಬೇರೆ, ಮಾಲಾ ಮಂತ್ರ ಬೇರೆ. ಇದು ಮಾಲಾ ಮಂತ್ರ, ಮೂಲ ಮಂತ್ರ ಅಲ್ಲ. ಅನಂತರ ಮಹಾಕಾಳಿಯನ್ನ ಧ್ಯಾನಿಸಿಕೊಳ್ಳುವಂಥದ್ದು. ಮಹಾಕಾಳಿಯ ಧ್ಯಾನ. ಓಂ ಖಡ್ಗಬಾಣ ಗದಾ ಶೂಲ ಶಂಖ ಚಕ್ರಾಭೂಷಂಡಿಭೃತ್ ಪರಿಘಂ ಕಾರ್ಮುಕಂ ಶೀರ್ಷಂ ನಿಶ್ಚೋತ ಧೃದಿರಂ ದಧೌ ಅಮಲೇ ಕಮಲಾಲಯೇ ಕಥಂ ತ್ವಾ ಸ್ತುತಿಭಿಸ್ತೋತುಂ ಮಹಂ ಪ್ರಶಕ್ನುಯಾಂ ಮಧುಕೈಟಭಜೀವಿತಾಂತಭೂತೆ ಶರಣಂ ಮೇ ಭವ ಶಂಭುವಲ್ಲಭೇ ಖಡ್ಗಂ ಚಕ್ರಗದೇಶು ಚಾಪಪರಿಘಂ ಹಾಣಂ ಭುಷುಂಡಿ ಶಿರಃ ಶಂಕಂ ಸದತಿಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾ ಯಾವಸ್ತೌ ಸ್ವಪಿತೆ ಹರೌ ಕಮಲಜೋ ಹಂತುಂ ಮಧುಂ ಕೈಟಭಂ ಓಂ ನಮಶ್ಚಂಡಿಕಾಯೈ ಜಯ ತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೇ. ಮಾರ್ಕಂಡೇಯ ಉವಾಚ. ಇಲ್ಲಿಂದ ನಾನು ಪ್ರತಿ ಶ್ಲೋಕಕ್ಕೂ ಸಹ ನಿಮಗೆ ಅರ್ಥ ವಿವರಣೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಕಂಡೇಯ ವಾಚ ಅಂದ್ರೆ ಮಾರ್ಕಂಡೇಯ ಮುನಿಗಳು ಹೇಳುವಂತ. ಸಾವರ್ಣಿ ಸೂರ್ಯತನಯೋ ಯೋ ಮನುಃ ಕತ್ಯತೇಷ್ಟಮಃ ನಿಶಾಮಯಾ ತದುತ್ಪತ್ತಿಂ ವಿಸ್ತಾರಾತ್ ಗದತೋತ್ ಮಮ. ಇಲ್ಲಿ ಹೇಳ್ತಾರೆ ಮಾರ್ಕಂಡೇಯ ಮಹಾಮುನಿಗಳು,
ಸಾವರ್ಣಿ ಸೂರ್ಯತನಯೋ ಯೋ ಮನು ಕತ್ಯತೆ ಅಷ್ಟಮಃ. ಯೋ ಮನು ಕತ್ಯತೆ ಅಷ್ಟಮಃ ಅಂದ್ರೆ ಎಂಟನೆಯ ಮನುವಾಗಿರ್ತಕ್ಕಂಥ, ಅವುಗಳಲ್ಲಿ ಎಂಟನೆಯ ಮನುವಾಗಿರ್ತಕ್ಕಂಥವರಿಗೆ ಇಲ್ಲಿ ಮಾರ್ಕಂಡೇಯ ಋಷಿಗಳು ಹೇಳ್ತಾ ಹೋಗ್ತಾರೆ. ಸೂರ್ಯತನಯ ಅಂದ್ರೆ ಸೂರ್ಯನ ಮಗನಾಗಿರ್ತಕ್ಕಂಥವರು ಎಂಟನೆಯ ಮನು. ಎಂಟನೆಯ ಮನು ಸೂರ್ಯನ ಮಗನಾಗಿರ್ತಕ್ಕಂಥವನು ಸಾವರ್ಣಿ. ಸಾವರ್ಣಿಯ ಉತ್ಪತ್ತಿ ಚರಿತ್ರೆಯನ್ನ ವಿಸ್ತಾರವಾಗಿ ನಾನು ನಿಮಗೆ ಹೇಳುತ್ತೇನೆ, ಅದನ್ನು ಕಿವಿಗೊಟ್ಟು ಆಲಿಸಿ. ಅಂದ್ರೆ ಅದನ್ನ ಕೇಳ್ಕೊಳ್ಳಿ ನೀವು. ನಾನು ಆ ಅರ್ಥ ವಿವರಣೆಯನ್ನ ಹೇಳ್ತಾ ಹೋಗ್ತೀನಿ. ಎಂಟನೆಯ ಮನುವಾಗಿರ್ತಕ್ಕಂತಹ ಸೂರ್ಯತನೆಯರು ಆಗಿರ್ತಕ್ಕಂಥವರೇ ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂತಹ ವಿವರಣೆಯನ್ನ ನಾನು ತಿಳಿಸುತ್ತಾ ಇರ್ತೀನಿ, ನೀವು ಅದನ್ನ ಆಲಿಸಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಮಹಾಮಾಯಾನುಭಾವೇನ ಯಥಾ ಮನ್ವಂತರಾಧಿಪಃ ಸ ಬಭೂವ ಮಹಾಭಾಗ ಸಾವರ್ಣಿಸ್ತನಯೋರವೇ. ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಾರೆ. ಮಹಾಭಾಗ್ಯವಂತನು ಮಹಾಮಾಯಾನುಭಾವೇನ ಮಹಾಮನ್ವಂತರಾಧಿಪಃ. ಇಲ್ಲಿ ಭಾಗ್ಯವಂತನು ರವಿ ಸುತ ಸಾವರ್ಣಿ ಸ್ತನಯೋ ರವೇಹೇ ಅಂದ್ರೆ ರವಿಯ ಸುತನೂ ಆಗಿರ್ತಕ್ಕಂತಹ ಸಾವರ್ಣಿಯು ಹೇಗೆ ಮಹಾಮಾಯೆ ಮಾಯೆಯಿಂದ ಮಹಾಮಾಯೆ ಮಹಿಮೆಯಿಂದ ಮನ್ವಂತರಕ್ಕೆ ಒಡೆಯನಾದನೋ ಅದನ್ನು ನಾನು ವಿವರಿಸುತ್ತೇನೆ. ಮನ್ವಂತರಕ್ಕೆ ಮಹಾಮಾಯೆಯು ಹೇಗೆ ಒಡೆಯನಾಗ್ತಾನೆ ಸಾವರ್ಣಿಯು, ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ, ಕೇಳಿಸಿಕೊಳ್ಳಿ ಅಂತ ಹೇಳ್ತಾ ಹೋಗ್ತಾರೆ. ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶಾ ಸಮುದ್ಭವಃ ಸುರತೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೇ. ಹಿಂದೆ ಅಂದ್ರೆ ಪೂರ್ವದಲ್ಲಿ, ಪೂರ್ವಂ ಅಂತಂದ ಹಿಂದೆ, ಇಂದಿನ ಸಮಯದಲ್ಲಿ, ಸ್ವಾರೋಚಿಷವೆಂಬಂತಹ ಮನ್ವಂತರ ಆ ಮನ್ವಂತರದಲ್ಲಿ ಸ್ವಾರೋಚಿಷ ಎನ್ನುವಂತಹ ಮನ್ವಂತರದಲ್ಲಿ ಚೈತ್ರವಂಶ ಸಮುದ್ಭವ, ಚೈತ್ರವಂಶದಲ್ಲಿ ಹುಟ್ಟಿರುವಂತಹ ಸುರತೋ ನಾಮ ರಾಜಾಭೂತ್, ಸುರತನೆಂಬುವಂತಹ ಒಬ್ಬ ರಾಜನಿದ್ದನು. ಸಮಸ್ತೆ ಕ್ಷಿತಿಮಂಡಲೆ, ಆತ ಇಡೀ ಭೂಮಂಡಲಕ್ಕೆ ರಾಜನಾಗಿದ್ದಂಥವನು. ಕ್ಷಿತಿ ಮಂಡಲ, ಕ್ಷಿತಿ ಅಂದ್ರೆ ಭೂಮಿ, ಕ್ಷಿತಿಮಂಡಲೆ ಅಂದ್ರೆ ಇಡೀ ಭೂಮಂಡಲಕ್ಕೆ ಆ ರಾಜ, ಆ ಭೂಮಂಡಲವನ್ನು ರಾಜನು ಆಳುತ್ತಿದ್ದನು. ಅವನೇ ಇಡೀ ಭೂಮಂಡಲಕ್ಕೆ ರಾಜನಾಗಿರ್ತಾನೆ. ಯಾರು ರಾಜನ ಹೆಸರು ಸ್ವಾರೋಚಿಷವೆಂಬ ಮನ್ವಂತರದಲ್ಲಿ ಬರ್ತಕ್ಕಂತಹ ಚೈತ್ರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಸುರಥ ಎನ್ನುವಂತಹ ರಾಜ. ಹಾಗೆ ತಸ್ಯ ಪಾಲಯತ ಸಮ್ಯಕ್ ಪ್ರಜಾ ಪುತ್ರಾನಿರಸಾನ್ ಬಭೂವು ಶತ್ರವೋ ಭೂಪಾಃ ಕೋಲಾ ವಿಧ್ವಂಸಿನಿಸ್ತಥಾ. ಅವನು ಯಾರು ಸುರಥ ಎನ್ನುವಂತಹ ರಾಜ ತನ್ನ ಪ್ರಜೆಗಳನ್ನ ಔರಸ ಪುತ್ರರಂತೆ ಪಾಲಿಸುತ್ತಿರುವಾಗ, ಅಂದ್ರೆ ಇಡೀ ಜಗತ್ತಿನ ಜನರನ್ನ ತನ್ನ ಮಕ್ಕಳಂತೆ, ಔರಸ ಪುತ್ರರಂತೆ ಅಂದ್ರೆ ತನ್ನ ಸ್ವತಃ ಮಕ್ಕಳಂತೆ ಪಾಲಿಸುತ್ತಿರುವಾಗ ಕೋಲಾ ವಿಧ್ವಂಸಿಗಳಾದ ಕೆಲವರು ರಾಜರು ಅವನಿಗೆ ಶತ್ರುಳಾಗಿರ್ತಾರೆ. ಕೆಲವು ರಾಜರು ಆತನಿಗೆ ಶತ್ರುಳಾಗಿರ್ತಾರೆ. ಅವರನ್ನ ಕೋಲಾ ವಿಧ್ವಂಸಿನಿ ಸ್ತಧ, ವಿಧ್ವಂಸವನ್ನ ಮಾಡ್ತಕ್ಕಂಥವರು, ರಾಜ್ಯದಲ್ಲಿ ಕಲ್ಲೋಲವನ್ನ ಉಂಟು ಮಾಡ್ತಕ್ಕಂತಹ ಕೆಲವು ರಾಜರು ಆ ಸುರತೋ ಎನ್ನುವಂತಹ ರಾಜನಿಗೆ ಅವರು ವೈರಿಗಳು, ಶತ್ರುಗಳು ಆಗಿರ್ತಾರೆ. ತಸ್ಯ ತೈರಭವದ್ಯುದ್ಧ ಮತಿ ಪ್ರಬಲ ದಂಡಿನಃ ನ್ಯೂನೈರಪಿ ಸ ತೈರ್ಯುದ್ಧೇ ಕೋಲಾ ವಿಧ್ವಂಸಿ ವಿರ್ಜಿತಃ. ಹಾಗೆ ಅನಂತರ ಆ ಸುರತನು
ತನ್ನ ನಗರಕ್ಕೆ ಹಿಂತಿರುಗಿ ಬಂದು ತನ್ನ ದೇಶಕ್ಕೆ ಮಾತ್ರ ಅಧಿಪತಿಯಾಗಿದ್ದನು. ಆಗ ಮಹಾಭಾಗನಾದ ಅವನು ಪ್ರಬಲರಾದ ಶತ್ರುಗಳಿಂದ ಆಕ್ರಮಿಸಲ್ಪಟ್ಟನು. ಈಗೇನಾಗುತ್ತೆ, ಇಡೀ ಜಗತ್ತನ್ನ ಆಳ್ತಾ ಇರ್ತಕ್ಕಂತಹ ಸುರಥ ಎನ್ನುವಂತ ರಾಜನಿಗೆ ಅವನ ರಾಜ್ಯದಲ್ಲಿಯೇ ಹಲವಾರು ರಾಜರುಗಳು ಕೋಲಾಹಲದಿಂದ ಅವನ ವೈರಿಗಳಾಗ್ತಾರೆ. ಆಗ ರಾಜ ಏನ್ ಮಾಡ್ತಾನೆ, ಭೂಮಂಡಲದ ಅಧಿಪತಿಯನ್ನ ಬಿಟ್ಟು ತನ್ನ ರಾಜ್ಯಕ್ಕೆ ಬರ್ತಾನೆ. ತನ್ನ ರಾಜ್ಯದಲ್ಲಿ ಮಾತ್ರ ಆತ ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲಿಯೂ ಸಹ ಪ್ರಬಲರಾದಂತ ಶತ್ರುಗಳು ಅವರನ್ನು ಆಕ್ರಮಿಸಿಕೊಳ್ಳುತ್ತಾರೆ. ತತಸ್ವಪುರಮಾಯಾತೋ ನಿಜ ದೇಶಾಧಿಪೋಭವತ್ ಆಕ್ರಾಂತ ಸಮಹಾಭಾಗ ಸ್ಥೈಸ್ತಥಾ ಪ್ರಬಲಾರಿಭಿಃ. ಅನಂತರ 7 ಮತ್ತು 8ನೇ ಶ್ಲೋಕವನ್ನ ನಾವು ಒಟ್ಟಿಗೆ ಅರ್ಥ ಮಾಡ್ಕೊಂಡ್ರೆ ಸರಿ ಬರುತ್ತೆ. ಅಮರ್ತೈರ್ಬಲಿ ವಿರ್ದುಷ್ಟೈ ದುರ್ಬಲಸ್ಯ ದುರಾತ್ಮಭಿಃ ಕೋಶೋ ಬಲಂ ಚಾಪಹೃತಂ ತತ್ರಾಪಿ ಸ್ವಪುರೇ ತತಃ. ಹೇಗೆ ಆತ ತನ್ನ ರಾಜ್ಯದಿಂದ ಭೂಮಂಡಲದಿಂದ ಹಿಂದಿರುಗಿ ತನ್ನ ರಾಜ್ಯಕ್ಕೆ ಬಂದಾಗ ಅವನಿಗೆ ಹೇಗೆ ತನ್ನೊಳಗೆ ಇರ್ತಕ್ಕಂತಹ ಮತ್ತೆ ಹಲವಾರು ಶತ್ರುಗಳು ಆತನನ್ನ ಆಕ್ರಮಿಸಿಕೊಳ್ತಾರೆ. ಅನಂತರ ಏನಾಗುತ್ತೆ, ತನ್ನ ನಗರದಲ್ಲಿಯೂ ಸಹ ದುರಾತ್ಮರು ಬಲಿಷ್ಠರು ಆದ ಮಂತ್ರಿಗಳಿಂದ ಈಗಾಗಲೇ ಶತ್ರುಗಳಿಂದ ಸೋತು ದುರ್ಬಲನಾಗಿರ್ತಕ್ಕಂಥ ಈ ರಾಜನಿಗೆ ತನ್ನ ಬಳಿಯೇ ಇದ್ದಂತಹ ಮಂತ್ರಿಗಳೂ ಸಹ ಅವರು ತೊಂದರೆಯನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಡೀ ಭಂಡಾರ, ಸೈನ್ಯ, ಸಂಪತ್ತುಗಳೆಲ್ಲವನ್ನೂ ಸಹ ತನ್ನ ಬಳಿ ಇರ್ತಕ್ಕಂತಹ ಮಂತ್ರಿಗಳು ಅಪಹರಿಸ್ತಾರೆ. ಮಂತ್ರಿಗಳು ಇಡೀ ತನ್ನ ಭಂಡಾರವನ್ನ, ತನ್ನ ಸೈನ್ಯವನ್ನೂ ಸಹ ಅವರು ಅಪಹರಿಸಿಕೊಳ್ಳುತ್ತಾರೆ ಎನ್ನುವುದು ಈ ಶ್ಲೋಕದ ಅರ್ಥ. ಹಾಗೆ ತಥೋ ಮೃಗಯ ವ್ಯಾಜೇನ ಋತಸ್ವಾಮ್ಯ ಸಭೂಪತಿಃ ಏಕಾಕಿ ಹಯಮಾರುಹ್ಯ ಜಗಾಂ ಗಹನಂ ವನಂ. ಅನಂತರ ಈ ರಾಜ ತನ್ನ ಸ್ವಾಮಿತ್ವವನ್ನು ಕಳೆದುಕೊಂಡು, ಅಂದ್ರೆ ತನ್ನ ಅಧಿಕಾರವನ್ನು ಕಳೆದುಕೊಂಡು, ಆ ರಾಜನು ಬೇಟೆಯಾಡುವ ನೆಪದಿಂದ ಏಕಾಕಿಯಾಗಿ ಕುದುರೆಯನ್ನ ಹತ್ತಿ ದಟ್ಟವಾದ ಕಾಡೊಂದನ್ನ ಪ್ರವೇಶಿಸ್ತಾರೆ. ಮೃಗಯ ವ್ಯಾಜೇನ ಋತಸ್ವಾಮ್ಯ ಸ ಭೂಪತಿ. ತನ್ನ ಸ್ವಾಮ್ಯವನ್ನ ಅಂದ್ರೆ ಅಧಿಪತ್ಯವನ್ನ, ತನ್ನ ರಾಜನ ಆಳ್ವಿಕೆಯನ್ನ ಕಳ್ಕೊಂಡು ಆತ ಏನ್ ಮಾಡ್ತಾನೆ, ಏಕಾಕಿ ಹಯಮಾರುಹ್ಯ, ಏಕಾಕಿಯಾಗಿ ಕುದುರೆಯ ಮೇಲೆ, ಹಯ ಅಂದ್ರೆ ಕುದುರೆಯನ್ನ ಹೇರಿ ಗಹನವನಂ ಅಂದ್ರೆ ಅತ್ಯಂತ ದಟ್ಟವಾಗಿರ್ತಕ್ಕಂತಹ ಕಾಡನ್ನ ಆತ ಪ್ರವೇಶಿಸ್ತಾನೆ. ಗಹನ ವನಂ ಅಂದ್ರೆ ಅತ್ಯಂತ ದಟ್ಟವಾಗಿರ್ತಕ್ಕಂತಹ ಕಾಡು, ಆ ಕಾಡನ್ನ ಆತ ಪ್ರವೇಶ ಮಾಡ್ತಾನೆ. ಅನಂತರ ಸತತ್ರಾಶ್ರಮದ್ರಾಕ್ಷಿ ದ್ವಿಜವರ್ಯಸ್ಯ ಮೇಧಸಃ ಪ್ರಶಾಂತ ಸ್ವಾಪದಾಕೀರ್ಣಂ ಮುನಿ ಶಿಷ್ಯೋಪಶೋಭಿತಂ. ಹಾಗೆಯೇ ಅಲ್ಲಿ ಸುಮೇಧು ಎಂಬಂತಹ ದ್ವಿಜೋತ್ತಮನಿಗೆ ಸೇರಿದ್ದ ದ್ವಿಜರ ಉತ್ತಮ ಅಂದ್ರೆ ಯಾರು, ಬ್ರಾಹ್ಮಣ. ದ್ವಿಜೋತ್ತಮನಿಗೆ ಸೇರಿದಂತಹ ಶಾಂತವಾದಂತಹ ವನ್ಯ ಮೃಗಗಳಿಂದ ಕೂಡಿದ್ದ ಮತ್ತು ಮುನಿ ಶಿಷ್ಯರಿಂದ ಶೋಭಿಸುತ್ತಿದ್ದ ಆಶ್ರಮವೊಂದನ್ನು ಅವರು ಪ್ರವೇಶ ಮಾಡ್ತಾರೆ. ಸತತ್ರ ಆಶ್ರಮ ಮದ್ರಾಕ್ಷಿ ದ್ವಿಜವರ್ಯಸ್ಯ ಮೇಧಸಃ ಅಂದ್ರೆ ಬ್ರಾಹ್ಮಣರಿಂದ ಕೂಡಿರ್ತಕ್ಕಂತಹ ಒಂದು ಆಶ್ರಮ ಅದು. ಆ ಆಶ್ರಮಕ್ಕೆ ಈ ಸುರಥ ಎನ್ನುವಂತ ರಾಜ ಹೋಗ್ತಾರೆ. ಅಲ್ಲಿ ತಸ್ಥೌ ಕಂಚಿತ್ ಸಕಾಲಂಚ ಮುನಿನಾ ತೇನ ಸತ್ಕೃತಃ
ಇತಶ್ಚೇತಶ್ಚ ವಿಚಾರಂ ತಸ್ಮಿನ್ ಮುನಿವರಾಶ್ರಯೇ. ಆ ಅಲ್ಲಿ ದ್ವಿಜರಿಂದ ಅಂದ್ರೆ ಬ್ರಾಹ್ಮಣರ ಮುನಿ ಯಾರಿರ್ತಾರೆ ಅವರಿಂದ ಸತ್ಕೃತನಾದ ಅವನು ಈ ಮುನಿಶ್ರೇಷ್ಠನ ಆಶ್ರಯದಲ್ಲಿ ಇಲ್ಲಿಂದ ಅಲ್ಲಿಗೆ ಸಂಚರಿಸುತ್ತಾ ಸ್ವಲ್ಪ ಕಾಲವನ್ನ ಅಲ್ಲಿಯೇ ಕಳೆಯುತ್ತಾರೆ ಈ ಸುರಥ ಎನ್ನುವಂತಹ ರಾಜ. ಸೋಯ ಚಿಂತಯತ್ ತಥಾ ತತ್ರ ಮಮತಾ ಮಮತ್ವಾಕೃಷ್ಟ ಮಾನಸಃ ಮತ್ಪೂರ್ವೈಃ ಪಾಲಿತಂ ಪೂರ್ವಂ ಮಯಾ ಹೀನಂ ಪುರಂ ಹಿತತ್. 12 ಹಾಗೂ 13 ಎರಡು ಶ್ಲೋಕವನ್ನ ನಾವು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಮದ್ಭೃತೈಸ್ತೈರಸದ್ವೈತೈ ಧರ್ಮತಃ ಪಾಲ್ಯತೆ ನವ ನ ಜಾನೆ ಸ ಪ್ರಧಾನೋ ಮೇ ಶೂರೋ ಹಸ್ತಿ ಸದಾ ಮದಃ. 12ನೇ ಶ್ಲೋಕದಲ್ಲಿ ಸೋಯಂ ಚಿಂತಯತ್ ತಥಾ ತತ್ರ ಅಂದ್ರೆ ಹಿಂದೆ ನನ್ನ ಪೂರ್ವಜರಿಂದ ಪಾಲಿಸಲ್ಪಟ್ಟ ನನ್ನಿಂದ ಕಳೆದುಕೊಳ್ಳಲ್ಪಟ್ಟಂತಹ ನಗರವು ದುಷ್ಟ ವರ್ತನೆಯುಳ್ಳ ನನ್ನ ಸೇವಕರಿಂದ ಧರ್ಮಕ್ಕೆ ಅನುಸಾರವಾಗಿ ಪಾಲಿಸಲ್ಪಡುತ್ತಿದೆಯೋ ಅಥವಾ ಇಲ್ಲವೋ ಎಂದು ಅವರು ಯೋಚಿಸ್ತಾರೆ. ಯಾರು? ಸುರಥ ಮುನಿ ರಾಜ ಯೋಚಿಸ್ತಾರೆ ಏನಂತ, ನನ್ನ ಪೂರ್ವಜರಿಂದ ಪಾಲಿಸಲ್ಪಟ್ಟಂತ ಅಂದ್ರೆ ಆ ಸುರತ ರಾಜನಿಗೆ ಇಡೀ ಭೂಮಂಡಲ ತನ್ನ ಪೂರ್ವಜರಿಂದ ಸಿಕ್ಕಂಥದ್ದು. ಸೊ ಅವರಿಂದನೂ ಸಹ ಪಾಲಿಸಲ್ಪಟ್ಟಂತಹ ಈ ರಾಜ್ಯವನ್ನ ತನ್ನ ನಗರದಲ್ಲಿ ತುಂಬಾ ದುಷ್ಟ ವರ್ತನೆಗಳಿಂದ ಅವರು ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿ ಪಾಲನೆಗಳು ಹೇಗಿದೆಯೋ ಎನ್ನುವುದು ತಿಳಿದಿಲ್ಲ ಎಂದು ಮರುಕವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಮಮ ವೈರಿವಶಂ ಯಾತಃ ಕಾನ್ ಭೋಗಾನುಪಲಪ್ಸ್ಯತೆ ಯೇ ಮಮಾನುಗತಾ ನಿತ್ಯಂ ಪ್ರಸಾದಾಧನ ಭೋಜನೈಃ. ಮತ್ತೆ ನನಗೆ ಮುಖ್ಯವಾಗಿದ್ದಂತಹ ಸದಾ ಮದದಿಂದ ಕೂಡಿರ್ತಕ್ಕಂತಹ ಹಾಗೂ ಪರಾಕ್ರಮಶಾಲಿಯಾಗಿದ್ದಂತಹ ನನ್ನ ಶತ್ರುಗಳ ವಶದಲ್ಲಿರುವ ನನ್ನ ಪಟ್ಟದ ಆನೆಯು ಯಾವ ಭೋಗಗಳನ್ನು ಹೊಂದುತ್ತಿರುವುದೋ ನಾನರಿಯೇನಲ್ಲ. ಅಂದ್ರೆ ಆ ಸುರತ ರಾಜ ಅವ್ರೇನ್ ಮಾಡ್ತಾರೆ, ತನ್ನೊಳಗೆ ರಾಜ್ಯವನ್ನ ಬಿಟ್ಟು ಬಂದಂತಹ ನಂತರ ತನ್ನೊಳಗೆ ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮಮ ವೈರಿ ವಶಂ ಅಂದ್ರೆ ಅವರ ಶತ್ರುಗಳ ವಶದಲ್ಲಿ ಇರುವಂತಹ ಪಟ್ಟದ ಆನೆ ಏನಿತ್ತು, ಆ ಪಟ್ಟದ ಆನೆ ಈಗ ಯಾವ ಸ್ಥಿತಿಯಲ್ಲಿದೆಯೋ ತಿಳಿಯುತ್ತಿಲ್ಲ ಎಂದು ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅನುವೃತ್ತಿಂ ಧ್ರುವಂ ತೇಧ್ಯ ಕುರ್ವಂತಂತ್ಯ ಮಹೀಭೃತಾಂ ಅಸಂವಜ್ಞಯಶೀಲೇ ಐಸ್ತೈ ಕುರ್ವದ್ಭಿ ಸತತಂ ವ್ಯಯಂ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಮತ್ತೆ ಯಾರು ಯಾವಾಗಲೂ ನನ್ನ ಅನುಗ್ರಹದ ಧನ ಭೋಜನಗಳಿಂದ ಹೊಂದಿ ನನ್ನ ಅನುಯಾಯಿಗಳಾಗಿದ್ದರೋ ಅವರು, ಅಂದ್ರೆ ರಾಜನ ಸುತ್ತಲೂ ಕೂಡ ಇದ್ದಂತಹ ಅನುಯಾಯಿಗಳು, ರಾಜರ ಅನುಯಾಯಿಗಳು, ರಾಜ ಹೇಳದಂತೆ ಕೇಳಿಕೊಂಡು ಹೋಗುತ್ತಿದ್ದಂತಹ ರಾಜನ ಅನುಯಾಯಿಗಳು ಯಾರಿದ್ರು ಅವನ ಆಸ್ಥಾನದಲ್ಲಿ ಅವರುಗಳ ಬಗ್ಗೆ ರಾಜ ಚಿಂತೆಯನ್ನ ಮಾಡಿಸಿದ್ದಾರೆ. ಅವರು ಇಂದು ನಿಶ್ಚಯವಾಗಿ ಇತರ ರಾಜರನ್ನು ಅನುಸರಿಸಿಕೊಂಡಿರುವುರಲ್ಲವೋ, ಅಂದ್ರೆ ನನ್ನನ್ನು ಹೇಗೆ ಅವ್ರು ನೋಡ್ಕೊಳ್ತಾ ಇದ್ರು, ಈಗ ನನ್ನ ಶತ್ರುಗಳ ಕೈವಶದಲ್ಲಿರ್ತಕ್ಕಂಥ ಆ ರಾಜ್ಯದಲ್ಲಿ ನನ್ನ ಅನುಯಾಯಿಗಳೂ ಸಹ ನನ್ನನ್ನು ಹೇಗೆ ನೋಡಿಕೊಳ್ತಾ ಇದ್ರೋ ಅದೇ ರೀತಿಯಲ್ಲಿಯೇ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆಯೋ ಇಲ್ಲವೋ ಎಂದು ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಸಂಚಿತ ಸೋತಿ
ವಾಕ್ಯೇನ ಕ್ಷಯಂ ಕೋಶೋ ಗಮಿಷ್ಯತಿ ಏತಚ್ಛಾನ್ಯಶ್ಚ ಸತತಂ ಚಿಂತಯಾಮಾಸ ಪಾರ್ಥಿವಃ. ಅಷ್ಟೇ ಅಲ್ಲದೆ ನಾನು ಅತ್ಯಂತ ಕಷ್ಟದಿಂದ ಕೂಡಿಟ್ಟಿರುವಂತಹ ಸಂಪಾದಿಸಿರುವಂತಹ ಭಂಡಾರ ಏನು, ಭಂಡಾರ ಏನಿತ್ತು, ಧನ ಒಡವೆ ವಸ್ತ್ರಗಳನ್ನ ಇಟ್ಟಿರ್ತಕ್ಕಂತಹ ಧನಧಾನ್ಯಗಳನ್ನ ಇಟ್ಟಿರ್ತಕ್ಕಂತಹ ಆ ಭಂಡಾರ ಏನಿತ್ತು, ಈ ಭಂಡಾರವು ನೀತಿ ಇಲ್ಲದೆ ಸದಾ ದುಂದುವೆಚ್ಚ ಮಾಡುವ ಸ್ವಭಾವವುಳ್ಳ ಅವರಿಂದ ನಾಶ ಹೊಂದುವುದಲ್ಲ. ಅಂದ್ರೆ ಅವನಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಎಷ್ಟು ಕಷ್ಟಪಟ್ಟು ಆ ಒಂದು ಭಂಡಾರವನ್ನ ಕೂಡಿಟ್ಟಿದ್ದೆ, ಈಗ ಅದು ಧೂರ್ತರ ಅಥವಾ ದುಷ್ಟ ವೈರಿಗಳ ಕೈಯಲ್ಲಿ ಸೇರ್ಪಡೆಯಾಗಿದೆ. ಅದು ಯಾವುದೇ ನೀತಿ ನಿಯಮಗಳಿಲ್ಲದೆ ಅದು ಇನ್ಮುಂದಕ್ಕೆ ಖರ್ಚಾಗಿ ಅದು ಹಾಳು ಆಗುತ್ತದೆ ಅಂತ ಹೇಳಿ ರಾಜ ತನ್ನಲ್ಲಿಯೇ ತಾನು ಕೊರಗುತ್ತಾ ಇದ್ದಾನೆ. ತತ್ರ ವಿಪ್ರಾಶಮಾಭ್ಯಾಸೆ ವೈಶ್ಯಮೇಕಂ ದದರ್ಶ ಸಹ ಸಪೃಷ್ಟಸ್ಥೇನ ಕಸ್ತ್ವಂ ಭೋ ಹೇತುಶ್ಚಾಗಮನೇತ್ರಕಃ. ಆ ರಾಜನು ಇದನ್ನು ಮತ್ತು ಇತರ ವಿಷಯಗಳನ್ನು ಕುರಿತು ಸತತವಾಗಿ ಚಿಂತಿಸಿದನು. ಆ ಸಮಯದಲ್ಲಿ ಮುನಿಯ ಆಶ್ರಮದ ಸಮೀಪದಲ್ಲಿ ವೈಶ್ಯನೊಬ್ಬನನ್ನು ನೋಡಿದನು. ಅಂದ್ರೆ ಈ ರಾಜ, ಸುರಥ ಎನ್ನುವಂತ ರಾಜ ತನ್ನೆಲ್ಲ ರಾಜ್ಯವನ್ನ ಕಳ್ಕೊಂಡು ಈ ಒಂದು ಆಶ್ರಮದಲ್ಲಿ ಕುಳಿತುಕೊಂಡಿರ್ತಾನೆ. ಎಲ್ಲ ಈ ರೀತಿ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡು, ಎಲ್ಲವೂ ಸಹ ಕಳ್ಕೊಂಡೆ ನಾನು, ನನ್ನ ಬಳಿದಂತಹ ಸಂಪತ್ತು ಹೋಯ್ತು, ಈಗ ಅದು ದುಷ್ಟರ ಕೈಯಲ್ಲಿ ಕರಗಿ ಹೋಗ್ತಾ ಇದೆ, ಎಲ್ಲವನ್ನೂ ಸಹ ನೋಡಿ ಕೊರಗ್ತಾ ಇರ್ತಾನೆ. ಅಂತಹ ಆ ಸಂದರ್ಭದಲ್ಲಿ ಅದೇ ಆಶ್ರಮದಲ್ಲಿ ತನ್ನ ಸಮೀಪದಲ್ಲಿ ವೈಶ್ಯನೊಬ್ಬನನ್ನ ನೋಡ್ತಾನೆ. ವೈಶ್ಯ ಅಂದ್ರೆ ಆತ ವ್ಯಾಪಾರಿಯನ್ನ ನೋಡ್ತಾನೆ. ಸಶೋಕ ಇವ ಕಸ್ಮಾತ್ವಂ ದುರ್ಮನ ಇವ ಲಕ್ಷ್ಯಸೆ ಇತ್ಯಾಕರ್ಣವಚಸ್ತಸ್ಯ ಭೂಪತೆ ಪ್ರಾಣಯೋಧಿತಂ. ಆಗ ಆ ವೈಶ್ಯನು ರಾಜನಿಂದ, ಅಂದ್ರೆ ರಾಜ ವೈಶ್ಯನಿಗೆ ಕೇಳ್ತಾನೆ, ಅಯ್ಯ, ನೀನ್ ಯಾರು? ನೀನಿಲ್ಲಿಗೆ ಬರಲು ಕಾರಣವೇನು? ಶೋಕವುಳ್ಳವನಂತೆಯೂ ಚಿಂತಾಕ್ರಾಂತನಂತೆಯೂ ಕಾಣುತ್ತಿರುವೆಯಲ್ಲ, ಏಕೆ ಅಂತ ಹೇಳಿ ರಾಜ ವೈಶ್ಯನನ್ನ ಅಂದ್ರೆ ವ್ಯಾಪಾರಿಯನ್ನ ಕೇಳ್ತಾನೆ. ಪ್ರತ್ಯುವಾಚಂ ಸತಂ ವೈಶ್ಯ ಪ್ರಶ್ಯಯಾವನತೋ ನೃಪಂ. ಅದಕ್ಕೆ ಆ ವೈಶ್ಯ ಹೇಳ್ತಾನೆ, ಆ ಭೂಪತಿಯು ಪ್ರೀತಿಯಿಂದ ಆಡಿದ ಮಾತನ್ನು ಕೇಳಿ ವೈಶ್ಯನು ವಿನಯದಿಂದ ಬಗ್ಗಿದವನಾಗಿ ಅವನನ್ನು ಕುರಿತು ಪ್ರತಿ ಉತ್ತರ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ವೈಶ್ಯ ಉವಾಚ ಅಂದ್ರೆ ವೈಶ್ಯನ ಮಾತುಗಳು. ವೈಶ್ಯ ಹೇಳ್ತಾನೆ, ಸಮಾಧಿರ್ನಾಮ ಶ್ಯೋಹಂ ಉತ್ಪನ್ನೋ ಧನಿನಾ ಕುಲೇ. 21 ಮತ್ತು 22 ಎರಡೂ ಶ್ಲೋಕಗಳನ್ನ ನಾವು ಒಟ್ಟಿಗೆ ಅರ್ಥ ಮಾಡ್ಕೋಬಹುದು. ಪುತ್ರಧಾರೇ ನಿರಸ್ತಶ್ಚ ಧನಲೋಭಾದ ಸಾಧುಭಿಃ ವಿಹೀನಶ್ಚ ಧನೈರ್ಧಾರೈ ರಾಧಯ ಮೇ ಧನಂ. ವೈಶ್ಯ ಹೇಳ್ತಾ ಹೋಗ್ತಾನೆ, ಸಮಾಧಿರ್ನಾಮ ವೈಶ್ಯೋಹಂ ಉತ್ಪನ್ನೋ ಧನಿನಾಂಕುಲೆ ಪುತ್ರಧಾರೇ ನಿರಸ್ತಶ್ಚ ಧನಲೋಭಾದ ಸಾಧುಭಿಹಿ. ಅಂದ್ರೆ ವೈಶ್ಯನ ಹೇಳ್ತಾನೆ, ನಾನು ಸಮಾಧಿ ಎಂಬ ಹೆಸರಿನ ವೈಶ್ಯ. ವೈಶ್ಯನ ಹೆಸರು ಸಮಾಧಿ ಎಂಬ ಹೆಸರಿನ ವೈಶ್ಯ. ಧನಾಢ್ಯರ ಮನೆತನದಲ್ಲಿ ಜನಿಸಿದವರು. ಅಂದ್ರೆ ಧನಾಢ್ಯರು ಅಂತಂದ್ರೆ ಅತ್ಯಂತ ಶ್ರೀಮಂತರು ಅಂತೇಳಿ, ಶ್ರೀಮಂತರ ಮನೆತನದಲ್ಲಿ ನಾನು ಜನಿಸಿರುವೆನು. ಆದರೆ ಈಗ ಧನ ಲೋಭದ ದೆಸೆಯಿಂದ ದುಷ್ಟರಾದ ಹೆಂಡತಿ ಮಕ್ಕಳಿಂದ ಹೊರಗೆ ಹಾಕಲ್ಪಟ್ಟಿರುವೆನು. ನೋಡಿ,
ಅಲ್ಲಿ ರಾಜ ತನ್ನ ರಾಜ್ಯವನ್ನ ಕಳೆದುಕೊಂಡು ಈ ಋಷಿಯ ಆಶ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ವೈಶ್ಯ ತನ್ನ ಇಡೀ ಸಂಪತ್ತನ್ನ ಕಳೆದುಕೊಂಡು ಪತ್ನಿ ಮತ್ತು ಪುತ್ರರಿಂದ ಹೊರಹಾಕಲ್ಪಟ್ಟಂತವನು. ಪತ್ನಿ ಮತ್ತು ಪುತ್ರರಿಬ್ಬರೂ ಸಹ ಅವರನ್ನ ಹೊರಹಾಕಿದ್ದಾರೆ. ಹಾಗೆ ಹೆಂಡತಿಯರನ್ನೂ ಸಹ ಐಶ್ವರ್ಯವನ್ನು ಕಳೆದುಕೊಂಡಿರುವೆನು. ನನ್ನ ಧನವು ಪುತ್ರರಿಂದ ಅಪಹರಿಸಲ್ಪಟ್ಟಿತು. ಆಪ್ತರಾದ ಬಂಧುಗಳಿಂದ ಹೊರದೂಡಲ್ಪಟ್ಟು ದುಃಖಿತನಾಗಿ ವನವನ್ನು ಸೇರಿರುವೆನು. ಅಂದ್ರೆ ಪುತ್ರರು ಹಾಗೂ ಬಂಧು ಮಿತ್ರರು, ಹೆಂಡತಿ ಎಲ್ಲರೂ ಕೂಡ ನನ್ನ ಹತ್ರ ಇದ್ದಂತಹ ಹಣವನ್ನ ಅಥವಾ ಐಶ್ವರ್ಯವನ್ನ ಕಿತ್ತುಕೊಂಡಿದ್ದಾರೆ. ಹಾಗಾಗಿ ನಾನು ಈ ಕಾಡನ್ನ ಸೇರಿಕೊಂಡಿದ್ದೇನೆ ಅಂತ ಹೇಳಿ ವೈಶ್ಯನು ಸಹ ಹೇಳ್ತಾನೆ. ವನಮಂಬ್ಯಾಗತೋ ದುಃಖಿ ನಿರಸ್ತಶ್ಚಾಪ್ತ ಬಂಧುಭಿಃ ಸೋಹಂ ನ ವೇದ್ಮಿ ಪುತ್ರಾಣ ಕುಶಲಾತ್ಮಿಕಾಂ ಅಂತ ನಾನು ಇಲ್ಲಿ ನೆಲೆಸಿ ಪತ್ನಿ ಪುತ್ರರ ಮತ್ತು ಸ್ವಜನರ ಶುಭಾಶುಭ ರೂಪವಾದ ವಾರ್ತೆಯನ್ನು ತಿಳಿಯದೆ ಇರುವೆನು. ಅಲ್ಲಿ ಹೇಗೆ ರಾಜನಿಗೆ ತನ್ನ ಆಸ್ಥಾನದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಎನ್ನುವುದು ಅರ್ಥವಾಗ್ತಾ ಇಲ್ವೋ, ಅದೇ ರೀತಿ ವೈಶ್ಯನಿಗೂ ವ್ಯಾಪಾರಿಗೂ ಸಹ ತನ್ನ ಮನೆಯಲ್ಲಿ ಇರ್ತಕ್ಕಂಥ ಪತ್ನಿ ಪುತ್ರರ ಶುಭ ಮತ್ತು ಅಶುಭ ರೂಪವಾದ ಯಾವ ವಾರ್ತೆಯನ್ನೂ ಸಹ ತಿಳಿಯದೆ ನಾನು ಕಂಗಾಲಾಗಿದ್ದೇನೆ ಅಂತ ಆತ ಹೇಳ್ಕೊಳ್ತಾನೆ. ಪ್ರವೃತ್ತಿಂ ಸಜನಾನಾಂಚ ದಾರಾಣಾಂ ಛತ್ರ ಸಂಸ್ಥಿತಃ ಕಿಂ ನು ತೇಷಾಂ ಗೃಹೇ ಕ್ಷೇಮಂ ಕ್ಷೇಮಂ ಕಿಂ ನು ಸಾಂಪ್ರತಂ ಕಥಂತೆ ಕಿಂ ನು ಸದ್ವೃತ್ತಾ ದುರ್ವೃತ್ತಾ ಕಿಂ ನು ಮೇ ಸುತಃ. ಅಷ್ಟೇ ಅಲ್ಲದೆ ಈಗ ಅವರ ಮನೆಯಲ್ಲಿ ಅಂದ್ರೆ ವೈಶ್ಯರ ಮನೆಯಲ್ಲಿ ಕ್ಷೇಮವು ನೆಲೆಸಿರುವುದೋ ಅಥವಾ ಆಕ್ಷೇಮವೋ, ಅಂದ್ರೆ ಚೆನ್ನಾಗಿದ್ದಾರೋ ಅಥವಾ ಚೆನ್ನಾಗಿಲ್ವೋ, ನನ್ನ ಮಕ್ಕಳು ಹೇಗಿರುವವರೋ, ಒಳ್ಳೆಯ ನಡತೆಯುಳ್ಳವರಾಗಿರುವರೋ ಅಥವಾ ಇನ್ನೂ ಕೆಟ್ಟ ನಡತೆಯುಳ್ಳವರಾಗಿದ್ದಾರೆಯೋ ಅಂತ ಹೇಳಿ ಆ ವೈಶ್ಯ ಅಂದ್ರೆ ವ್ಯಾಪಾರಿ ತನ್ನ ಅಳಲನ್ನ ರಾಜನ ಬಳಿ ಕೇಳ್ಕೊಳ್ತಾನೆ. ಅದಕ್ಕೆ ರಾಜ ಹೇಳ್ತಾ ಹೋಗ್ತಾನೆ. ರಾಜ ಉವಾಚ ಯೈರ್ನಿರಸ್ತೋ ಭವಾನ್ ಲುಬ್ಧೈಃ ಪುತ್ರದಾರಾಧಿಭಿರ್ಧನೈಃ ತೇಷು ಕಿಂ ಭವತಃ ಸ್ನೇಹ ಮನುಬಧ್ನಾತಿ ಮಾನಸಂ. ಅದಕ್ಕೀಗ ರಾಜ ಹೇಳ್ತಾನೆ, ಧನ ಲುಬ್ಧರಾದ ಯಾವ ಪತ್ನಿ ಪುತ್ರರಿಂದ ನೀನು ಹೊರ ತಳ್ಳಲ್ಪಟ್ಟಿರುವೆಯೋ ಅವರಲ್ಲಿಯೇ ನಿನ್ನ ಮನಸ್ಸು ಸ್ನೇಹದಿಂದ ಬಂಧಿಸಲ್ಪಟ್ಟಿದೆಯಲ್ಲ, ಅದೇಕೆ? ರಾಜ ಕೇಳ್ತಾನೆ, ಅವರಷ್ಟೆಲ್ಲ ನಿಂಗೆ ಕಷ್ಟವನ್ನ ಕೊಟ್ಟು ನಿನ್ನ ಹತ್ರ ಇರ್ತಕ್ಕಂಥ ಎಲ್ಲ ಹಣ ಐಶ್ವರ್ಯವನ್ನ ಕಿತ್ತುಕೊಂಡು ನಿನ್ನನ್ನ ದೂರ ತಳ್ಳಿದ್ದಾರೆ. ಆದರೂ ಸಹ ಅಂತಹವರ ಮೇಲೆ ನಿನಗೆ ಸ್ನೇಹವಿದೆ ಏಕೆ ಅಂತ ಹೇಳಿ ರಾಜ ಕೇಳ್ತಾನೆ. ಅಂತವ್ರನ್ನೂ ಸಹ ನೀನು ದ್ವೇಷಿಸ್ತಾ ಇಲ್ಲ, ಏಕೆ? ಏನ್ ಕಾರಣ ಅಂತ ಕೇಳ್ತಾನೆ. ಆಗ ವೈಶ್ಯ ಹೇಳ್ತಾನೆ, ಏವಮೇತದ್ಯಥಾ ಪ್ರಾಹ ಭವಾನಸ್ಮದ್ಗತಂ ವಚಃ ಕಿಂ ಕರೋಮಿ ನ ಬಧ್ನಾತಿ ಮಮ ನಿಷ್ಠುರತಾಂ ಮನಃ ಯೈ ಸಂತ್ಯಜ್ಯ ಪಿತೃಸ್ನೇಹಂ ಧನಲುಬ್ಧೈರ್ನಿರಾಕೃತಃ. ಆಗ ವೈಶ್ಯ ಹೇಳ್ತಾನೆ, ನೀನು ನನ್ನ ವಿಷಯದಲ್ಲಿ ಆಡಿದ ಈ ಮಾತು ಸರಿಯಾಗಿದೆ. ಅಂದ್ರೆ ರಾಜ ಕೇಳ್ತಾನಲ್ಲ, ಮಾತು ಸರಿಯಾಗಿದೆ. ಪ್ರಶ್ನೆ, ನಾನೇನು ಮಾಡಲಿ? ನನ್ನ ಮನಸ್ಸು ಅವರ ವಿಷಯದಲ್ಲಿ
ನಿಷ್ಠುರತೆಯನ್ನು ಹೊಂದುವುದಿಲ್ಲವಲ್ಲ. ಆಗ ವೈಶ್ಯ ಹೇಳ್ತೀನಿ, ನಾನೇನ್ ಮಾಡ್ಲಿ, ನನ್ನ ಮನಸ್ಸು ಅವರನ್ನ ಬಿಡ್ತಾ ಇಲ್ಲ, ನಿಷ್ಠೂರ ಮಾಡ್ಕೊಳ್ತಾ ಇಲ್ಲ, ಅವ್ರನ್ನ ದೂರ ತಳ್ತಾ ಇಲ್ಲ ಮನಸ್ಸು ನಂದು ಅಂತ ಹೇಳಿ ಆ ವೈಶ್ಯ ಹೇಳ್ತಾನೆ. ಹಾಗೆ ಮುಂದುವರೆದು ವೈಶ್ಯ ಹೇಳ್ತಾನೆ, ಪತಿ ಜ ಪತಿಸ್ವ ಜನಹಾರ್ದಂಚ ಹಾರ್ಧಿ ತ್ವೇಷೇ ತೇಷ್ವೇವ ಮೇ ಮನಃ ಕಿಮೇ ತನ್ನಾಭಿಜಾನಾಮಿ ಜಾನನ್ನಪಿ ಮಹಾಮತೆ. ಆತ ಹೇಳ್ತಾನೆ, ಧನ ಲೋಭದಿಂದ ಪಿತೃ ಪತಿ ಸ್ವಜನರಲ್ಲಿ ಇರಬೇಕಾದ ಸ್ನೇಹವನ್ನು ತ್ಯಜಿಸಿ ಯಾರು ನನ್ನನ್ನು ಹೊರದೂಡಿದರೋ ಅವರಲ್ಲಿಯೇ ಮನಸ್ಸು ಅನುರಾಗ ಉಳ್ಳದ್ದಾಗಿದೆ, ಅವರಲ್ಲಿಯೇ ಮನಸ್ಸು ಸದಾಕಾಲ ಪ್ರೀತಿಯಿಂದ ಕೂಡಿರುತ್ತೆ ಅಂತ ಪುನಃ ಆತ ಹೇಳ್ತಾನೆ. ಎಲೈ ಮಹಾಮತಿಯೇ, ಮಹಾಮತೆ, ಎಲೈ ಮಹಾಮತಿಯೇ, ಗುಣಹೀನರಾಗಿದ್ದರೂ ಕೂಡ ಬಂಧುಗಳಲ್ಲಿ ಅರಿತಿದ್ದರೂ ನನ್ನ ಮನಸ್ಸು ಏಕೆ ಪ್ರೇಮಪೂರ್ಣವಾಗಿರುವುದೋ ಎಂಬ ಇದನ್ನು ನಾನು ತಿಳಿಯುತ್ತಿಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಷ್ಟು ದುಷ್ಟರು ನನ್ನನ್ನು ಹೊರಹಾಕಿದರೂ ಕೂಡ ನನ್ನ ಮನಸ್ಸು ಏಕೆ ಅವರ ಮೇಲೆ ಪ್ರೀತಿಯಿಂದನೇ ಇದೆ, ನನಗಿದು ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ವೈಶ್ಯ ಹೇಳ್ತಾರೆ. ಹಾಗೆ ಮುಂದುವರಿದು ಹೇಳ್ತಾರೆ, ಯತ್ ಪ್ರೇಮ ಪ್ರವಣಂ ಚಿತ್ತಂ ವಿಗುಣೇಶ್ವಪಿ ಬಂಧುಷು ತೇಷಾಂ ಕೃತೆ ಮೇ ನಿಶ್ವಾಸೋ ದೌರ್ಮನಸ್ಸಂಚ ಜಾಯತೆ ಕರೋಮಿ ಕಿಂ ಯನ್ನ ಮನಸ್ತೇಶ್ವಪ್ರೀತಿಷು ನಿಷ್ಠುರಂ. ಮತ್ತೆ ವೈಶ್ಯರು ಹೇಳ್ತಾರೆ, ಅವರಿಗೋಸ್ಕರ ನನಗೆ ನಿಟ್ಟುಸಿರು ಆತಂಕಗಳು ಉಂಟಾಗುತ್ತಿವೆ. ಅಂದ್ರೆ ಏನು ಮಾಡ್ಲಿ, ಅಂದ್ರೆ ಅವರು ನನ್ನನ್ನ ಬಿಟ್ಟು ಓಡಿಸಿದ್ದಾರೆ, ಆದ್ರೆ ನನ್ನ ಮನಸ್ಸು ಅವ್ರಿಗೋಸ್ಕರನೇ ನಿಟ್ಟುಸಿರನ್ನ ಬಿಡ್ತಾ ಇದೆ, ಆತಂಕ ಆಗ್ತಾ ಇದೆ ನನಗೆ, ಅವ್ರು ಹೇಗಿದ್ದಾರೋ ಇಲ್ಲವೋ ಎನ್ನುವಂಥದ್ದು. ಪ್ರೀತಿ ಇಲ್ಲದ ಅವರಲ್ಲಿ ನನ್ನ ಮನಸ್ಸು ಏಕೋ ನಿಷ್ಠುರತೆಯನ್ನೂ ಸಹ ಹೊಂದುತ್ತಿಲ್ಲ. ಅವ್ರ ಪ್ರೀತಿ ಇಲ್ಲ ನನಗೆ, ಆದ್ರೂ ಕೂಡ ಅವರನ್ನ ಬಿಟ್ಟು ಬಾಳಲು ಬದುಕಲು ಸಾಧ್ಯವಾಗದೆ ನನ್ನ ಮನಸ್ಸು ಅವರನ್ನ ನಿಷ್ಠುರತೆಯನ್ನ ಹೊಂದುತ್ತಿಲ್ಲ. ಅವ್ರ ಮೇಲೆ ಏನೋ ಒಂದ್ ಸ್ವಲ್ಪ ಪ್ರೀತಿ ಈಗಲೂ ಇನ್ನೂ ಇದೆ ಎನ್ನುವುದನ್ನ ವೈಶ್ಯರು ಹೇಳ್ತಾರೆ. ಆಗ ಮಾರ್ಕಂಡೇಯ ಮುನಿಗಳು ಹೇಳ್ತಾ ಹೋಗ್ತಾರೆ, ಮಾರ್ಕಂಡೇಯ ಮಹಾಮುನಿಗಳು ಹೇಳ್ತಾರೆ, ತತಸ್ಥೌ ಸಹಿತೌ ವಿಪ್ರತಂ ಮುನಿಂ ಸಮುಪಸ್ಥಿತೌ ಸಮಾಧಿರ್ನಾಮ ವೈಶ್ಯೋ ಯಸೌ ಸ ಚ ಪಾರ್ಥಿವ ಸತ್ತಮಃ ಕೃತ್ವಾ ತುತೌ ಯಥಾ ನ್ಯಾಯಂ ಯಥಾರ್ಹಂ ತೇನ ಸಂವಿದಂ ಉಪವಿಷ್ಟೌ ಕಥಾ ಕಾಶ್ಚೇ ಚಕ್ರತೋರ್ವೈಶ್ಯ ಪಾರ್ಥಿವೌ. ಆಗ ಮಾರ್ಕಂಡೇಯ ಮುನಿಗಳು ಹೇಳ್ತಾ ಹೋಗ್ತಾರೆ, ಎಲೈ ಕ್ರೌಷ್ಟುಕಿ ಮುನಿಯೇ, ಅನಂತರ ಸಮಾಧಿ ಎಂಬ ಈ ವೈಶ್ಯನು ಮತ್ತು ಆ ರಾಜೋತ್ತಮನು ಒಟ್ಟಾಗಿ ಆ ಮುನಿಯರನ್ನು ಬಳಿ ಸಾರಿದರು. ಅಂದ್ರೆ ಆಗ ಅನಂತರ ಏನ್ ಮಾಡ್ತಾರೆ, ಆ ರಾಜ ಸುರಥ ಎನ್ನುವಂತ ರಾಜ ಹಾಗೂ ಪಾರ್ಥಿವ ಎನ್ನುವಂತಹ ಇವರು ಯಾರು ಮುನಿಗಳು, ಶ್ರೀಮಂತರು, ಇವರು ಮಾರ್ಕಂಡೇಯ ಮಹಾಮುನಿಗಳ ಹತ್ತಿರ ಬರುತ್ತಾರೆ. ಸಮಾಧಿ ಎನ್ನುವಂತಹ ವೈಶ್ಯ ಹಾಗೂ ಆ ರಾಜ ಇಬ್ಬರೂ ಕೂಡ ಮಾರ್ಕಂಡೇಯ ಮುನಿಗಳ ಬಳಿ ಬರ್ತಾರೆ. ಆ ವೈಶ್ಯ ಪಾರ್ಥಿವರು ಆ ಮುನಿಯೊಡನೆ ತಮ್ಮ ಯೋಗ್ಯತೆಗೆ ಮತ್ತು ಸಂಪ್ರದಾಯಕ್ಕೆ ತಕ್ಕಂತೆ ಸಂಭಾಷಣೆಯನ್ನ ನಡೆಸಿ ಅಲ್ಲಿಯೇ ಕುಳಿತು ಕೆಲವು ಮಾತುಗಳನ್ನ ಆಡ್ತಾರೆ. ರಾಜನು ಅಂದ್ರೆ ಆ ಮುನಿಗಳು ಇವ್ರು ಅಲ್ಲಿ ಬಂದಿರ್ತಕ್ಕಂತಹ ವೈಶ್ಯರು
ಮಾತುಗಳನ್ನ ಹಾಡ್ತಾರೆ. ಒಂದು ಸಮಯೋಚಿತವಾದಂತಹ ಕೆಲವು ಮಾತುಗಳನ್ನ ಮಾರ್ಕಂಡೇಯ ಮುನಿಗಳ ಬಳಿ ಅವರು ಆಡುತ್ತಾರೆ. ಅನಂತರ ರಾಜ ಹೇಳ್ತಾನೆ, ರಾಜ ಉವಾಚ ಭಗವಂಸ್ತ್ವಾಮಹಂ ಪೃಷ್ಟಂ ಇಚ್ಛಾಮೇಕಂ ವದಸ್ವಸ್ತತ್ ಕಾಯಯನ್ಮೇ ಮನಸಃ ಸ್ವಚ್ಚಿತ್ತಾ ಯತ್ತಥಾಂಬಿನಾ ಮಮ ತ್ವಂ ಗತರಾಜ್ಯಸ್ಯ ರಾಜ್ಯಾಂಗೇಷ್ವಾಖಿಲೇಷ್ವಪಿ. ಜಾನತೋಪಿ ಯತಾಜ್ಞಾಸ್ಯ ಕಿಮೇ ತನ್ಮುನಿಸತ್ತಮಃ ಅಯಂಚ ನಿಕೃತಃ ಪುತ್ರೈರ್ ಧಾರೈರ್ಭೃತ್ಯೈಸ್ತತೋಜ್ಜಿತಃ. ರಾಜ ಹೇಳ್ತಾನೆ, ಎಲೈ ಭಗವಂತನೇ, ಯಾವುದೊಂದು ನನ್ನ ಮನಸ್ಸಿನಲ್ಲಿ ಸ್ಥೈರ್ಯವನ್ನ ಉಂಟು ಮಾಡದೆ ದುಃಖವನ್ನು ಕೊಡುತ್ತಿರುವುದೋ ಇಂತಹ ವಿಷಯವನ್ನು ನಿನ್ನಲ್ಲಿ ಕೇಳಲು ಬಯಸುತ್ತೇನೆ, ಅದನ್ನು ನೀನು ಹೇಳಬೇಕು ಅಂತ ರಾಜ ಮಾರ್ಕಂಡೇಯ ಮುನಿಗಳ ಬಳಿ ಬಂದಾಗ ಹೇಳ್ತಾರೆ, ಎಲೈ ಮುನಿಶ್ರೇಷ್ಠನೇ, ಜ್ಞಾನ ಉಳ್ಳವನಾಗಿದ್ದರೂ ರಾಜ್ಯವನ್ನು ಕಳೆದುಕೊಂಡಿರುವ ಎಲ್ಲ ರಾಜ್ಯಾಂಗಗಳಲ್ಲಿಯೂ ಅಜ್ಞಾನಿಗೆ ಇರುವಂತೆ ಮಮತ್ವವನ್ನು ಇದೆಯಲ್ಲ ಇದೇಕಿ. ಅಂದ್ರೆ ಆ ಒಂದು ವಾತ್ಸಲ್ಯ ಇದೆ, ನಾನು ಎಲ್ಲವನ್ನೂ ಕಳ್ಕೊಂಡಿದ್ದೀನಿ, ಆದ್ರೂ ಕೂಡ ನನ್ನಲ್ಲಿ ಒಂದು ಮಮತ್ವ ಎನ್ನುವಂಥದ್ದು ಇದೆ. ನಾನು ಅವ್ರ ಮೇಲೆ ಕೋಪಿಸ್ಕೊಳ್ತಾ ಇಲ್ಲ, ನನಗೇನು ಒಂದು ವಾತ್ಸಲ್ಯ ಇದೆ ನನ್ನ ಮಕ್ಕಳ ಮೇಲೆ, ನನ್ನ ಹೆಂಡತಿಯ ಮೇಲೆ, ಇಡೀ ನನ್ನ ಕುಟುಂಬದ ಮೇಲೆ, ಏಕೆ ಇದೆಲ್ಲವೂ ಸಹ ಅಂತ ಕೇಳ್ತಾರೆ. ಆಗ ಸ್ವಜನೇನ ಚ ಸಂತ್ಯಕ್ತಸ್ತೇಷು ಹಾರ್ದಿ ತಥಾಪ್ಯತಿ ಏವಮೇಷ ಯಥಾಹಂಚ ದ್ವಾವಪ್ಯತ್ಯಂತ ದುಃಖಿತೌ. ಮತ್ತು ಈತನೂ ಕೂಡ ಪುತ್ರರಿಂದ ಅವಮಾನಗೊಳಿಸಲ್ಪಟ್ಟಿರುವನು, ಹಾಗೆಯೇ ಪತ್ನಿಯಿಂದಲೂ ಸೇವಕರಿಂದಲೂ ನಿರಾಕರಿಸಲ್ಪಟ್ಟಂತವರು, ಹಾಗಿದ್ದರೂ ಅವರಲ್ಲಿ ವಿಶೇಷ ಪ್ರೀತಿಯ ಉಳ್ಳವರಾಗಿದ್ದಾರೆ ಅಂತ ಕೇಳ್ತಾನೆ. ಮತ್ತೆ ದೃಷ್ಟ ದೋಷೋಪಿ ವಿಷಯೇ ಮಮತ್ವಾಕೃಷ್ಟ ಮಾನಸೌ ತತ್ ತತ್ಕೇನೈತನ್ಮಹಾಭಾಗ ಯನ್ಮೋಹೋ ಜ್ಞಾನಿನೋರಪಿ. ಹೀಗೆ ಇವನು ಮತ್ತು ಇವನಂತೆಯೇ ನಾನು, ಅಂದ್ರೆ ವೈಶ್ಯ ಹಾಗೂ ರಾಜ, ಇವನಂತೆಯೇ ನಾನು ಇಬ್ಬರೂ ಕೂಡ ಅತ್ಯಂತ ದುಃಖಿತಗಳಾಗಿದ್ದೇವೆ. ವಿಷಯ ವಸ್ತುಗಳಲ್ಲಿರುವ ದೋಷಗಳನ್ನು ಅರಿತಿದ್ದರೂ ಸಹ ನನ್ನದು ಎಂಬ ಭಾವನೆಯಿಂದ ಆಕರ್ಷಿಸಲ್ಪಟ್ಟ ಮನಸ್ಸುಳ್ಳವರಾಗಿದ್ದೇವೆ. ನಮ್ಮಿಬ್ಬರಿಗೂ ಸಹ ನಮಗೆ ತೊಂದರೆ ಕೊಟ್ಟಂತಹ ಆ ನಮ್ಮ ಕುಟುಂಬದ ಮೇಲೆ ಯಾರ ಮೇಲೂ ಸಹ ನಮಗೆ ದ್ವೇಷ ಹುಟ್ಟುತ್ತಾ ಇಲ್ಲ, ಅವ್ರ ಮೇಲೆ ನಾವು ಮಮಕಾರವನ್ನ ಇಟ್ಕೊಂಡಿದ್ದೀವಿ. ಅದು ಕಾರಣ ಏನು ಅಂತ ಹೇಳಿ ನೋಡಿ, ಮಮಾಸ್ಯ ಚ ಭವೇತ್ಯೇಷ ವಿವೇಕಾನಂದಸ್ಯ ಮೂಢತ ಅಂತ ಮೂಢರ ಮೇಲೂ ಕೂಡ ನಮಗೆ ಒಂದು ಒಳ್ಳೆಯ ಮಮಾಸ್ಯ ಅಂದ್ರೆ ಒಳ್ಳೆಯ ಮಮತೆಯ ಭಾವನೆಗಳು ಹುಡ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳ್ತಾರೆ ರಾಜ. ಆ ರಾಜ ಹೇಳಿದಂತಹ ಮಾತಿಗೆ ಮುನಿಗಳು ಏನೆಲ್ಲ ಸಲಹೆಗಳನ್ನ ಕೊಡುತ್ತಾರೆ ಎನ್ನುವಂತಹ ವಿಷಯವನ್ನ ನಾವು ನಾಳೆಯ ಪಾಠದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.